ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಾಳೆ ಎಕ್ಸಾಮ್ಸ್ ಇದು ಕ್ಯಾಡ್ ಎಕ್ಸಾಮ್ ಇದಲ್ಲ ಅದ್ರದ್ದು ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅವೆಲ್ಲ ತೊಗೊಂಡು ಬಂದೀನಿ. ನೀವು ನೋಡ್ಬೋದು ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದರಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡೋರು, ಈ ಪೆಂಟಾಗೋನಲ್ ಲ್ಯಾಮಿನಾ ಈ ಥರ ಭಾಳ ಕ್ವಶನ್ಸ್ ಕೇಳಿದ್ರೆ ಫಸ್ಟ್ ಟರ್ಮ್ ರಿಲೇಟೆಡ್ ಕ್ವಶನ್ಸ್ ಅವ್ರು ಭಾಳ ಕೇಳಿದ್ದಾರೆ. ಬಟ್ ಡೆವಲಪ್ಮೆಂಟ್ ನೀವು ಜಸ್ಟ್ ಪಾಸ್ ಆಗ್ಬೇಕಂದ್ರೆ ಮ್ಯಾಲೆ ಇರ್ತಾವಲ್ಲ ಇವು ಮಾಡ್ಯೂಲ್ 2 ಮಾಡ್ಯೂಲ್ 3 ಇವು ಕ್ವಶನ್ಸ್ ಫಿಕ್ಸ್ ಅದಾವ. ಇವತ್ತು ನೀವು ಮಾಡ್ಕೊಂಡ್ಬಿಟ್ರೆ ಸಾಕು, ಆರಾಮ್ ಈಸಿಲಿ ಪಾಸ್ ಆಗ್ತೀರಿ. ನೋ ಟೆನ್ಷನ್, ಯಾವಾಗೂ ಟೆನ್ಷನ್ ತೊಗೊಬೇಡ್ರಿ. ಎಕ್ಸಾಮ್ನಾಗ ಹರಿಬರಿ ಆಗ್ಬೇಡ್ರಿ, ಆರಾಮಾಗೆ ಬರೀರಿ. ಭಾಳ ರಗಡ ಟೈಮ್ ಇರುತ್ತೆ. ಸೊ ಈಸಿಲಿ ಸಾಲ್ವ್ ಮಾಡ್ರಿ. ಫಸ್ಟ್ ನೀವು ಪ್ರೆಸೆಂಟೇಷನ್ ಚಲೋ ಇರಲಿ, ನೀವು ಭಾಳ ರಬ್ ಮಾಡಿ ಮತ್ತು ಮಾಡಿದ್ರೆ ಅದು ಪ್ರೆಸೆಂಟೇಷನ್ ಕೆಟ್ಟು ಬಿಡ್ತೈತಿ. ಭಾಳ ಲೈನ್ ಡಾರ್ಕ್ ಲೈನ್ ಮಾಡ್ಕೋಬೇಡ್ರಿ. ಫಸ್ಟ್ ನೀವು ಏನಾದರೂ ಡೌಟ್ ಇದ್ರೆ, ಡೈಗ್ರಾಮಲ್ಲಿ ಡೌಟ್ ಇದ್ರೆ ನೀವು ವೇಟ್ ಮಾಡಿರಿ, ಸಾವಕಾಶ ಡ್ರಾಯಿಂಗ್ ತೆಗೀರಿ. ಭಾಳ ಡಾರ್ಕ್ ಪೆನ್ಸಿಲ್ ಯೂಸ್ ಮಾಡಬೇಡ್ರಿ, ಡಾರ್ಕ್ ಲೈನ್ಸ್ ಹೊಡಿಬೇಡ್ರಿ. ನೀವು ಯಾವಾಗ 100% ಕರೆಕ್ಟಪ್ಪ ಅನ್ನೋಂಗಿತ್ತತಿಗೋ ಅವಾಗ ಅಷ್ಟೇ ನೀವು ಡಾರ್ಕ್ ಲೈನ್ ಹೊಡೆದು ಅದನ್ನು ಪ್ರೊಸೀಡ್ ಮಾಡಿರಿ. ನೀವು ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಮುಗಿಸ್ರಿ. ಬಿಕಾಸ್ ಟೈಮ್ ಹಿಡಿಯೋದಲ್ಲಿ ಈ ಡೆವಲಪ್ಮೆಂಟ್ ಮತ್ತು ಐಸೋಮೆಟ್ರಿಕಲ್ಲಿ ಭಾಳ ಟೈಮ್ ತೊಗೊಳ್ಳೋ ಅಂದ್ರೆ ಇವು ಏನು ಮಾಡ್ಯೂಲ್ 2 ಮಾಡ್ಯೂಲ್ 1 ಮಾಡ್ಯೂಲ್ 2 ಒಳಗೆ ನೀವು ಈಸಿಲಿ ಮಾಡ್ತೀರಿ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇದೇ ಫಸ್ಟ್ ಟರ್ಮ್ ಮತ್ತು ಈ ಹ್ಯಾಮರ್ದೊಂದು ಪ್ರಾಬ್ಲಮ್ ಅವರು ಭಾಳ ಕ್ವಶನ್ ಪೇಪರಲ್ಲಿ ಇದು ಕೇಳಿದ್ದಾರೆ. ನೀವು ನೋಡ್ಕೊರಿ, ಇದೊಂದು ಮಾಡ್ಕೊರಿ. ಮತ್ತೊಂದು PDF, ಒಂದು 2-3 PDF ನಾನು ಕೊಡ್ತೀನಿ ನನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ. ಅದರಲ್ಲಿ ಎಲ್ಲ ಸಾಲ್ಡ್ ಇದಾವೆ ಮತ್ತು ಎಲ್ಲ ಇದಾವೆ. ಮತ್ತು ಇಂಪಾರ್ಟೆಂಟ್ ಇವೆಲ್ಲ ಕ್ವಶನ್ ಪೇಪರ್ ಇಂಪಾರ್ಟೆಂಟ್, ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದಾವೆ. ಸೊ ಇವನ್ನ ನೋಡ್ಕೊರಿ ಒಂದು ಸ್ವಲ್ಪ. ಎಲ್ಲ ಕ್ವಶನ್ ಪೇಪರ್ ನೀವು ಅಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು. ಈ ಹೆಮಿಸ್ಪಿಯರ್ ಒಂದು ಸಿಕ್ಕಾಪಟ್ಟೆ ಟೈಮ್ ಅವ್ರು ಕೇಳಿದ್ದಾರೆ. ಮತ್ತು ಇದರಲ್ಲಿ ಕೋನು ಇದರಲ್ಲಿ ಪ್ಲೇನ್ಸಲ್ಲಿ ನೋಡಿ ಹೆಮಿಸ್ಪಿಯರ್ ಮತ್ತೆ ಅದೇ ಸೇಮ್ ಕ್ವಶನ್ ರಿಪೀಟ್ ಆಗಿದೆ ಇಲ್ಲಿ. ಮತ್ತು ಇಲ್ಲಿ ನೋಡ್ಬೋದು ಮತ್ತೆ ಕೋನು ಮತ್ತು ಇಲ್ಲಿ ಸ್ಪೇಯರು. ಮಾಡ್ಯೂಲ್ 3 ಐಸೋಮೆಟ್ರಿಕ್ ರಿಲೇಟೆಡ್ ಅಷ್ಟೇ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಐಸೋಮೆಟ್ರಿಕ್ ಯಾಕಂದ್ರೆ ಐಸೋಮೆಟ್ರಿಕ್ ಟಫ್ ಇರುತ್ತಲ್ಲ, ಐಸೋಮೆಟ್ರಿಕ್ ಡೆವಲಪ್ಮೆಂಟ್ ಟಫ್ ಇರುತ್ತೆ. ಸೊ ಅದ್ರ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಮಾಡ್ಯೂಲ್ 1 ಮಾಡ್ಯೂಲ್ 2 ನೀವು ಈಸಿಲಿ ಸ್ಕೋರ್ ಮಾಡ್ಬೋದು. ಇದರಲ್ಲಿ 50 ಮಾರ್ಕ್ಸ್ ಈಸಿಲಿ ನೀವು ತಗೋಬೋದು ಇದರಲ್ಲಿ. ಐಸೋಮೆಟ್ರಿಕ್ ಅಂದ್ರೆ ಸ್ವಲ್ಪ ಟಫ್ ಇರುತ್ತೆ. ಮತ್ತು ಮೇನ್ ಇಂಪಾರ್ಟೆಂಟ್ ಐಸೋಮೆಟ್ರಿಕಲ್ಲಿ ನೀವು ಸ್ಕೇಲನ್ನು ಲಾಸ್ಟಿಗೆ ನೀವು ಎಲ್ಲ ಮುಗಿದ್ಮೇಲೆ ಸ್ಕೇಲನ್ನು ಸೆಟ್ ಮಾಡೋದು ನೆನಪರ್ಬೇಡ್ರಿ. ಎಲ್ಲ ಆಲ್ ಸೆಲೆಕ್ಟ್ ಮಾಡಿರಿ, ಕಂಟ್ರೋಲ್ ಹೊಡೆದು ಆಲ್ ಸೆಲೆಕ್ಟ್ ಮಾಡಿರಿ. ಸಾಲಿಡ್ ವರ್ಡ್ಸಲ್ಲಿ ಮ್ಯಾಲೆ ಸ್ಕೇಲ್ ಅಂತ ಆಪ್ಷನ್ ಇರ್ತಾರೆ, ಅಲ್ಲಿ ಹೋಗಿ 0.816 ಸ್ಕೇಲ್ ಅದನ್ನು ನೀವು ಸೆಟ್ ಮಾಡಿದ್ರೆ ಅದು ಐಸೋಮೆಟ್ರಿಕ್ ಫಾರ್ಮ್ನಾಗ ಬರುತ್ತೆ. ಅದು ಮೇನ್ ಇಂಪಾರ್ಟೆಂಟ್. ನೀವು ಎಲ್ಲ ಮಾಡಿ ಅದು ಮಾಡಲಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡಂಗಿಲ್ಲ ಇನ್ವಿಜಿಲೇಟರು. ಆಯಿತು. ಈ ರೆಗ್ಯುಲರ್ ಪೆಂಟಾಗೋನಲ್ ಪ್ರಿಸಮ್, ಈ ಹೆಮಿಸ್ಪಿಯರ ಮತ್ತು ಫ್ರಸ್ಟ್ರಮ್ ಇವು ಕ್ವಶನ್ಸ್ ಸ್ವಲ್ಪ ನೋಡ್ಕೊರಿ. ಅದರಲ್ಲೇ ಜಾಸ್ತಿ ಕ್ವಶನ್ಸ್ ಅವ ಇವೇ ಕೇಳಿದಾನೆ. ಮತ್ತು ಸ್ಪೇಯರ್ ಒಂದು, ಅದು ಹ್ಯಾಮರ್ದೊಂದು ಬರುತ್ತಲ್ಲ ಅದೊಂದು ಮಾಡಿರಿ, ಹ್ಯಾಮರ್ದು. ಈ ಕ್ವಶನ್ ಪೇಪರ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ನೋಡ್ಕೊರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.